ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಐಕಾನಿಕ್ ಸ್ಟಾರ್. ವಿಷ್ಣು ಸರ್ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಐಕಾನ್ ಅಂದ್ರೆ ಅದು ತಪ್ಪಾಗಲ್ಲ. 1954 ಇಂದ 1972 ವರೆಗೂ ಕನ್ನಡ ಚಿತ್ರರಂಗ ಅನ್ನೋ ಒಂದು ತೇರ್ನ ಏಕಾಂಗಿಯಾಗಿ ತನ್ನ ಹೆಗಲ ಮೇಲೆ ಇಟ್ಕೊಂಡು ಓಡ್ತಾ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. 1972 ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಂದು ತನ್ನ ಹೆಗಲ್ನ ಆ ತೇರಿಗೆ ಕೊಡ್ತಾರೆ. ಕೊಟ್ಟು ಆ ವೇಗನ ಇನ್ನೂ ಹೆಚ್ಚಿಸ್ತಾರೆ. ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಇವರಿಬ್ರೆ. ಒಂದು ಡಾಕ್ಟರ್ ರಾಜ್ಕುಮಾರ್, ಇನ್ನೊಂದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣು ಸರ್ ಕನ್ನಡ ಚಿತ್ರರಂಗ ಬೆಳೆಯಕ್ ಮಾತ್ರ ಅಲ್ಲ, ಟೆಕ್ನಿಷಿಯನ್ಸ್ ನ ಬೆಳೆಸೋದ್ರಲ್ಲೂ ವಿಷ್ಣುವರ್ಧನ್ ಅವರು ತುಂಬಾ ಗಮನ ಹರಿಸ್ತಾ ಇದ್ರು. ಅವರಿಂದ ಸುಮಾರು ಟೆಕ್ನಿಷಿಯನ್ಸ್, ಸುಮಾರು ಪ್ರೊಡ್ಯೂಸರ್ಸ್ ಉಟ್ಕೊಂಡಿದ್ದಾರೆ. ಆದ್ರೆ ಯಾವುದೇ ಸಂದರ್ಭದಲ್ಲೂ ನನ್ನಿಂದನೇ ಅವರು ಅಂತ ವಿಷ್ಣು ಸರ್ ಎಲ್ಲೂ ರಿವೀಲ್ ಮಾಡಿಲ್ಲ. ವಿಷ್ಣು ಸರ್ ಏನೇ ಮಾಡಿದ್ರು ಅದು ಸಹಾಯ ಅಂತ ಅವ್ರು ಅನ್ಕೊಂತಾನೆ ಇರ್ಲಿಲ್ಲ, ಅದು ನನ್ನ ಕರ್ತವ್ಯ ಅಂತ ಅನ್ಕೊಂತಾ ಇದ್ರು. ಅದೇ ವಿಷ್ಣುವರ್ಧನ್ ಅವರ ದೊಡ್ಡ ಗುಣ.